ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 15/9/2025ರಿಂದ 21/9/2025ವರೆಗೂ ನಡೆಯುವಂತಹ ಗೋಚಾರದ ಮೇಲೆ ಗ್ರಹಗತಿಗಳು ಹೇಗಿದೆ ನಮ್ಮ ದ್ವಾದಶ ರಾಶಿಗಳದ್ದು ಅಂತ ನೋಡೋಣ. ಇದು ಪಿತೃಪಕ್ಷದ ಮಾಸವಾಗಿದ್ದು ಈ ಮಾಸದಲ್ಲಿ ಅಂದರೆ 8ನೇ ತಾರೀಕಿಂದ ಶುರುವಾಗಿ 21ನೇ ತಾರೀಕುವರೆಗೂ ಕೂಡ ಇದು ಪಿತೃಪಕ್ಷದ ಮಾಸವಾಗಿರುತ್ತೆ. ಆಲ್ರೆಡಿ ನೀವು ಇವಾಗೆಲ್ಲ ಅದು ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀರ ಅಂತ ಅನ್ಕೊತೀನಿ. ಆಯಾ ನಕ್ಷತ್ರ ದಿವಸ ಅಂದರೆ ಯಾವತ್ತು ಅವ್ರು ಸತ್ತಿರ್ತಾರೆ ಆ ತಿಥಿ ಪ್ರಕಾರವಾಗಿ ಅದನ್ನು ನಾವು ಕಾರ್ಯಗಳನ್ನ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಆದರೆ ಮಹಾಲಯ ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸೇರಿ ಪ್ರಧಾನವಾಗಿ ಆವತ್ತಿನ ದಿವಸ ಒಂದು ಪಿಂಡ ಪ್ರದಾನ ಮಾಡ್ತಾರೆ. ಹಾಗೆ ಹಿರಿಯರ ಆಶೀರ್ವಾದ ಕೂಡ ತಗೊತಾರೆ. ಅದು ತುಂಬ ಬಹಳ ಮುಖ್ಯವಾಗಿರುವಂಥದ್ದು. ದೇವರಿಗೆ ನಾವು ಎಷ್ಟು ಪೂಜೆ ಮಾಡ್ತೀವೋ ಹಾಗೆ ಹಿರಿಯರ ಆಶೀರ್ವಾದ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಏನೇ ಆದರೂ ಕೂಡ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು, ಯಾರೇ ನಿಮಗಿಂತ ಹಿರಿಯರಾಗಿರ್ಬೋದು, ಬದುಕಿದ್ದಾಗೇ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಸತ್ತ ಮೇಲೆ ನಾವು ಕಾಗೆಗಳಿಗೆ ಊಟ ಇಡ್ತೀವಿ ಅನ್ನೋದಕ್ಕಿಂತ ಬದುಕಿದ್ದಾಗ ಅವ್ರಿಗೆ ಸ್ಪಂದಿಸೋದು ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ. ಹಾಗೆ ಬನ್ನಿ ದ್ವಾದಶ ರಾಶಿಗಳ ಏನು ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಹಾಗೆ ಈ ತಿಂಗಳು ಈ 21ನೇ ತಾರೀಕು ಸೂರ್ಯಗ್ರಹಣ ಕೂಡ ಇದೆ. ಆದರೆ ಭಾರತದಲ್ಲಿ ಅದು ಗೋಚಾರವಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನೀವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ವಾರದಲ್ಲಿ ಗ್ರಹಗಳ ಸಂಚಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ. ಇದೇ ಶುಕ್ರ ಗ್ರಹವು 15ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಬುಧ ಗ್ರಹ ಕೂಡ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಇದೇ 15ನೇ ತಾರೀಕು ಪ್ರವೇಶ ಮಾಡ್ತಾ ಇದೆ. ಹಾಗೆ ಸೂರ್ಯ ಕೂಡ ಇದೇ 17ನೇ ತಾರೀಕು ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಇದರಿಂದ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಈ ವಾರ ತುಂಬ ಶುಭವಾದ ವಾರ ಅಂತಲೇ ಹೇಳ್ಬೋದು. ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಗ್ತಾ ಇದೆ. ಮತ್ತು ನೀವೇನೆಲ್ಲ ಕಠಿಣ ಪರಿಶ್ರಮಗಳು ಮಾಡ್ತಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಈ ವಾರ ಅಂತಲೇ ಹೇಳ್ಬೋದು. ನಿಮ್ಮ ಹಣಕಾಸಿನ ವಿಷಯದಲ್ಲೂ ಕೂಡ ಅಷ್ಟೇ, ನಿಮಗೆ ತುಂಬ ದಿವಸಗಳಿಂದ ಇದ್ದಂಥ ಸಾಲಗಳನ್ನ ತೀರಿಸುವಂಥ ಒಂದು ಸಮಯ ಇದಾಗಿದೆ. ಮತ್ತು ನಿಮ್ಗೆ ಒಳ್ಳೆಯ ಹಣಕಾಸಿನ ಅರಿವು ಚೆನ್ನಾಗಿ ಬರ್ತಾ ಇದೆ. ಆದರೆ ಈ ವಾರ ನೀವು ತಿದ್ಕೊಬೇಕಾಗಿರೋದು ಏನು ಅಂದರೆ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಬೇಕು. ಹಾಗೆ ಮನೆಯಲ್ಲೂ ಅಷ್ಟೇ ವಾತಾವರಣ ಚೆನ್ನಾಗಿ ಇಟ್ಕೊಬೇಕು. ಅಂದರೆ ಸ್ವಲ್ಪ ನೀವು ರ್ಯಾಶಾಗಿ ಮಾತಾಡೋದು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಈ ವಾರದಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಿ ಹೇಗಿರ್ತೀರ ಅಂತ ನೋಡೋದಾದರೆ, ಕುಟುಂಬದಲ್ಲಿ ನೀವು ಆಗಲೇ ಹೇಳ್ದಂಗೆ ಸ್ವಲ್ಪ ಮಾತುಕತೆಗಳು ನಿಮ್ಮದು ಒಂಚೂರು ಹೊರಟಾಗಿ ಮಾತಾಡೋದ್ರಿಂದ ಒಂಚೂರು ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿ ದಿನಗಳನ್ನ ಕಳೆಯೋದ್ರಿಂದ ನಿಮಗೆ ಈ ವಾರ ನಿಮಗೆ ಕುಟುಂಬದಲ್ಲಿ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಬರುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ನೋಡೋದಾದರೆ ಈ ವಾರ ಸ್ವಲ್ಪ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮತ್ತು ಕಣ್ಣಿಗೆ ಸಂಬಂಧಪಟ್ಟಿದ್ದು ಕೆಲವು ಸಮಸ್ಯೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾವುದನ್ನು ನಿರ್ಲಕ್ಷ್ಯ ಮಾಡ್ದಿರಾ, ಏನಾದರೂ ಒಂದು ಸಮಸ್ಯೆ ಕಾಣಿಸ್ತಿದೆ ಅಂದರೆ ಮೊದಲೇ ಹೋಗಿ ವೈದ್ಯರನ್ನ ಸಲಹೆ ತಗೊಳ್ಳೋದು ಉತ್ತಮ. ಇನ್ನು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ನೋಡೋದಾದರೆ ಕೆಲವರು ಯಾರಿಗೆಲ್ಲ ಮದುವೆ ಕಂಕಣ ಬಲ ಕೂಡಿ ಬಂದಿಲ್ಲ ಅವರಿಗೆಲ್ಲ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಒಂದು ಕಂಕಣ ಬಲ ಕೂಡಿ ಬರ್ತಾ ಇದೆ. ಮನೆಯಲ್ಲೂ ಕೂಡ ಹಿರಿಯರೆಲ್ಲ ಕೂತ್ಕೊಂಡು ಒಂದು ಮದುವೆ ಮಾತುಕತೆನೋ ಅಥವಾ ಮದುವೆ ನಿಶ್ಚಿತಾರ್ಥನೋ ಮಾಡೋವಂಥ ಒಂದು ಚಾನ್ಸಸ್ ಕೂಡ ಈ ವಾರದಲ್ಲಿ ನಿಮಗೆ ಅಂದರೆ ಮಾತುಕತೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಾಗೆ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ಈ ವಾರ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈ ವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು. ಮತ್ತು ಈ ವಾರ ನಿಮಗೆ ಶುಭ ವಾರ ಬಂದು ಬುಧವಾರ ಆಗಿರುತ್ತೆ. ಹಾಗೆ ಶುಭ ಒಂದು ಬಣ್ಣ ಅಂತ ನೋಡಿದ್ರೆ ಹಸಿರು ಬಣ್ಣ ನಿಮಗೆ ತುಂಬ ಶುಭವಾಗಿರುತ್ತೆ. ಈ ವಾರದಲ್ಲಿ ಜಾಸ್ತಿ ಹಸಿರು ಬಣ್ಣನ ಬಳಸಿ ಅಥವಾ ಪ್ರತಿದಿನ ನೀವು ಹಸಿರು ಬಣ್ಣನ ಪಾಕೆಟಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ಈ ವಾರ ನಿಮ್ಗೆ ಉತ್ತಮವಾಗಿರುತ್ತೆ. ಮತ್ತು ನೀವು ಈ ವಾರ ಯಾವುದೆಲ್ಲ ದೇವ್ರನ್ನ ನೀವು ಪೂಜೆ ಮಾಡಬೇಕು ಅಂತಂದರೆ, ಈ ವಾರ ನೀವು ಬುಧಗ್ರಹದ ಪೂಜೆ ಮಾಡೋದ್ರಿಂದ, ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ, ಹಾಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡೋದ್ರಿಂದ ಕೂಡ ಈ ವಾರ ನಿಮಗೆ ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ ಸವಾಲುಗಳು ಎದುರಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಮಿಶ್ರ ಫಲಗಳಿರುತ್ತೆ. ಯಾಕಂದರೆ ಎಲ್ಲ ಗ್ರಹಗಳ ಸ್ಥಾನಮಾನಗಳು ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿದೆ, ಒಳ್ಳೆ ಫಲನೇ ಕೊಡ್ತಾ ಇದ್ದಾರೆ. ಕೆಲವು ಗ್ರಹಗಳಿಂದ ಕೆಲವೊಂದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ತುಂಬ ಜಾಸ್ತಿ ಏನೂ ಇರೋದಿಲ್ಲ, ಆದರೆ ಸ್ವಲ್ಪ ಬದಲಾವಣೆಗಳು ಮಾತ್ರ ಇರುತ್ತೆ. ಈ ವಾರದಲ್ಲಿ ನಿಮಗೆ ಬರ್ತಾ ಇರೋವಂಥ ಹಣಕಾಸು ಅರಿವುಗಳು ತುಂಬ ಚೆನ್ನಾಗೇ ಇರುತ್ತೆ. ನಿಮ್ಮ ಹಳೆ ಸಾಲಗಳನ್ನ ತೀರಿಸ್ಕೊಳ್ಳೋಂಥ ಒಂದು ಸಮಯ ಇದಾಗಿದೆ. ಮತ್ತು ಮನೆ ವಾತಾವರಣ ಹೇಗಿರುತ್ತೆ ಅಂದರೆ ಮನೆ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ
ನಿಮ್ಮ ಸಂಗಾತಿ ನೀವು ಮಾಡ್ತಿರೋಂಥ ಕೆಲಸಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ಅಭಿವೃದ್ಧಿ ಕೂಡ ನೀವು ಮಾಡ್ಕೊತಾ ಇದ್ದೀರಾ. ಹಾಗೆ ಮಕ್ಕಳು ಕೂಡ ಒಂದು ವಿದ್ಯಾಭ್ಯಾಸದಲ್ಲಿ ಒಂಚೂರು ಮುಂದೆ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಸಂತೋಷನೇ ಅಲ್ವಾ. ಮನೆ ವಾತಾವರಣ ಚೆನ್ನಾಗಿದ್ದರೆ ಮನಸ್ಸು ಕೂಡ ಚೆನ್ನಾಗೇ ಇರುತ್ತಲ್ವ. ಹಾಗೆ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು ಒಂದು ಒಳ್ಳೆ ಅಭಿವೃದ್ಧಿ ಬರ್ತಾ ಇದೆ. ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೇನಪ್ಪ ನೆಗೆಟಿವಿಟಿ ಏನಾದರೂ ಇದೆಯಾ ಅಂದರೆ ಸ್ವಲ್ಪ ಹೆಲ್ತ್ ಕಡೆ ಗಮನ ನೋಡ್ಕೋಬೇಕಾಗತ್ತೆ. ನಿಮಗೆ ತಲೆನೋವು ಅಥವಾ ಕಣ್ಣು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಆರೋಗ್ಯನ ಸ್ವಲ್ಪ ಕಾಪಾಡಿಕೊಂಡ್ರೆ ಈ ವಾರ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏನೆಲ್ಲ ನೀವು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ, ಈ ವಾರ ನೀವು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ, ಹಾಗೆ ನೀವು ಏನು ಗಿಡಗಳನ್ನ ಪೋಷಣೆ ಮಾಡೋದ್ರಿಂದ, ಯಾವ ಥರ ಗಿಡಗಳು ಅಂತಂದರೆ ಅದು ಹೂವು ಬಿಡೋವಂಥ ಗಿಡಗಳಾಗಿರಬೇಕು. ಅಂಥ ಗಿಡಗಳನ್ನ ಪೋಷಣೆ ಮಾಡೋದು ಅಂದರೆ ಅದಕ್ಕೆ ನೀರು ಹಾಕೋದು, ಇದೆಲ್ಲದರಿಂದ ನಿಮಗೆ ಒಂದು ಒಳ್ಳೆ ಫಲ ಸಿಗ್ತಾ ಇದೆ. ಈ ವಾರ ನಿಮಗೆ ಸೋಮವಾರ ತುಂಬ ಉತ್ತಮವಾದ ವಾರ ಅಂತ ಹೇಳ್ಬೋದು. ಯಾವ ಕಲರ್ನ ನೀವು ಫಾಲೋ ಮಾಡಬೇಕು ಅಂದರೆ ಬಿಳಿ ಕಲರ್ನ ಮತ್ತು ಗುಲಾಬಿ ಕಲರ್ನ ಫಾಲೋ ಮಾಡಬೇಕಾಗತ್ತೆ ಈ ವಾರ ನೀವು. ಅಂದರೆ ನಿಮ್ಮ ಪಾಕೆಟಲ್ಲೋ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಅದನ್ನು ಒಂದು ಚಿಕ್ಕದೇನಾದರೂ ಒಂದು ಆ ಕಲರ್ ಬಣ್ಣದ ಏನಾದರೂ ಒಂದು ಹೂವನ್ನು ಇಟ್ಕೊಂಡೋದ್ರೂ ಕೂಡ ಈ ವಾರ ನಿಮಗೆ ಸ್ವಲ್ಪ ಉತ್ತಮವಾಗಿ ಕಾಲ ಕಳಿಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಕೆಲವು ಮಿಶ್ರ ಫಲಗಳಿದೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಿದ್ರೂ ಕೂಡ ವಾರದ ಮಧ್ಯದಿಂದಲೇ ನಿಮಗೆ ಒಂದು ಒಳ್ಳೆ ಫಲಗಳು ಸಿಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ನಡೆಯೋದಾಗಿರ್ಬೋದು, ಈ ರೀತಿ ಸ್ವಲ್ಪ ಗೊಂದಲಗಳಾಗುವಂಥ ಚಾನ್ಸಸ್ ಇರುತ್ತೆ. ವ್ಯಾಪಾರದಲ್ಲೂ ಅಷ್ಟೇ, ನೀವು ಏನು ನಿರೀಕ್ಷೆ ಮಾಡಿರ್ತೀರೋ ಆ ನಿರೀಕ್ಷೆಯಷ್ಟು ನಿಮಗೆ ಲಾಭ ಬರ್ದಿರೇನೂ ಇರ್ಬೋದು. ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಒಂಚೂರು ಗಮನ ಕೊಡಬೇಕಾಗುತ್ತೆ. ಅಂದರೆ ನೀವು ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ಅಂದರೆ ನೀವು ಇಷ್ಟು ವಾರ ಏನೇನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರಿ ಅದೇ ಥರ ಸುಲಭವಾಗಿ ಈ ವಾರ ನಡೆಸೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಶ್ರಮ ಜಾಸ್ತಿ ಪಟ್ಟಷ್ಟು ನಿಮಗೆ ಲಾಭ ಜಾಸ್ತಿ ತೊಗೋಬೋದು ಅಂತ ಹೇಳ್ಬೋದು. ಇನ್ನು ಮನೆಯಲ್ಲೂ ಕೂಡ ವಾತಾವರಣ ಸ್ವಲ್ಪ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇನಾದ್ರು ಒಂದು ಕೆಲಸ ಮಾಡ್ತಿರೋದಕ್ಕೆ ಸಪೋರ್ಟ್ ಸಿಗದೇ ಇರ್ಬೋದು, ಅಥವಾ ನೀವೇನೋ ನಿರೀಕ್ಷೆ ಮಾಡಿರ್ತೀರ ಇವ್ರ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕುತ್ತೆ, ಏನೋ ಒಂದು ಮುಂದೆ ಕೆಲಸ ಮಾಡೋಣ ಅಂತ. ಹಾಗಾಗಿ ನಿಮಗೆ ಅವ್ರ ಕಡೆಯಿಂದ ಕೆಲವು ಸಪೋರ್ಟ್ಗಳು ಸಿಗದೇ ಇರ್ಬೋದು. ಅದ್ರ ಕಡೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಕೂತ್ಕೊಂಡು ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂತ ಬಂದಾಗ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಅಂದರೆ ಏನು ತಲೆನೋವು, ನೆಗಡಿ, ಈ ಥರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರೋಂಥ ಸಾಧ್ಯತೆಗಳಿದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಾಗ ಆಗಿಂದಾಗಲೇ ಅದಕ್ಕೆ ಏನು ಬೇಕೋ ಪರಿಹಾರಗಳನ್ನ ಮಾಡ್ಕೊಂಬಿಡಿ. ಇಲ್ಲಾಂದರೆ ಅದು ಇನ್ನು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ವ್ಯವಹಾರ ಎಲ್ಲ ಹೇಗಿರುತ್ತೆ ಅಂದರೆ ವ್ಯವಹಾರದಲ್ಲೂ ಸ್ವಲ್ಪ ಏರಿಳಿತಗಳಿರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಬರುವಂಥ ಹಣಕಾಸಿನಲ್ಲಿ ಸ್ವಲ್ಪ ನೀವು ಈ ವಾರ ಒಂದು ಖರ್ಚನ್ನ ಸ್ವಲ್ಪ ಮಿತವಾಗಿ ಇಟ್ಕೊಬೇಕಾಗುತ್ತೆ. ಏನಾದರೂ ಹೊಸ ಯೋಜನೆಗಳನ್ನ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಈ ವಾರ ಮಾಡದೇ ಇರೋದೇ ಉತ್ತಮ. ಇನ್ನು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನೀವು ಅಂತಂದರೆ, ಈ ವಾರ ನೀವು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಈ ವಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವುದೆಲ್ಲ ಬಣ್ಣನ ನೀವು ಫಾಲೋ ಮಾಡಬೇಕು ಅಂತಂದರೆ ಹಸಿರು ಬಣ್ಣನ ಫಾಲೋ ಮಾಡಬೇಕಾಗಿ ಬರುತ್ತೆ ಈ ವಾರ ನೀವು. ಮತ್ತು ಈ ವಾರ ನಿಮಗೆ ಏನೆಲ್ಲ ದಾನ ಮಾಡಬೇಕು ಅಂತಂದರೆ ಹೆಸರು ಕಾಳನ್ನ ದಾನ ಮಾಡೋದ್ರಿಂದ, ಹಾಗೆ ಕಪ್ಪು ಎಳ್ಳನ್ನು ನೀವು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮುಂಚೆ ಒಂದು 3 ಸತಿ ನೀವಿಳಿಸಿ ಅದನ್ನು ಈಚೆ ಕಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಕೂಡ ಈ ವಾರ ನಿಮಗೆ ಸ್ವಲ್ಪ ಉತ್ತಮವಾಗಿರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಈ ವಾರ ನಿಮಗೆ ಸ್ವಲ್ಪನಾದರೂ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರ ಒಂದು ಉತ್ತಮವಾದ ಫಲಗಳೇ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ. ಅಂದರೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತ ಹೇಳ್ಬೋದು. ಉದ್ಯೋಗದಲ್ಲೂ ಕೂಡ ಒಂದು ಒಳ್ಳೆ ವಾತಾವರಣ ಇರುತ್ತೆ. ಕೆಲಸದಲ್ಲಿ ಬಡ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಏನೋ ಒಂದು ಹೊಗಳಿಕೆ, ನೀವು ಮಾಡಿರೋ ಕೆಲಸಕ್ಕೆ ಒಂದು ಪ್ರಶಂಸೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಕೂಡ್ಕೊಂಡು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಒಂದು ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ಆಡೋದಾಗಿರ್ಬೋದು. ಈ ರೀತಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳೇನಾದರೂ ಇದ್ದರು ಅಂತಂದರೆ ಅವ್ರಿಗೆ ಒಂದು ಕಂಕಣ ಬಗ್ಗೆ ಒಂದು ಕೂಡು ಬರೋ ಸಾಧ್ಯತೆಗಳಿದೆ. ಮನೆಯಲ್ಲಿ ಮಾತುಕತೆಗಳಾಡೋದು, ಮದುವೆ ಮಾಡಬೇಕು ಇಂಥ ದಿವಸ ಅಂತ ನಿಶ್ಚಿತಾರ್ಥ ಮಾಡೋದಾಗಿರ್ಬೋದು. ಈ ಥರದೊಂದು ಶುಭ ಸಮಾರಂಭಗಳ ಬಗ್ಗೆ ಮಾತನಾಡೋದು ಕೂಡ ಈ ವಾರ ನಿಮಗೆ ನಡೀತಾ ಇದೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ನೋಡೋಕೋರೆ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಆದರೆ ಸ್ವಲ್ಪ ಮಾನಸಿಕ ಆರೋಗ್ಯ ಹದಗೆಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ಹಾಗೆ ನೀವು ಆಹಾರ ಕೂಡ ಒಂದು ನಿಯಮಿತವಾದ ಆಹಾರ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಟೈಮಿಗೆ ಊಟ ಮಾಡಬೇಕು, ಬಿಸಿ ಊಟ ಮಾಡಬೇಕು, ಅಥವಾ ವೆಜಿಟೇಬಲ್ಸ್ ತಿನ್ನಬೇಕು, ಈ ಥರ ಎಲ್ಲ ಆಲೋಚನೆ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ನಿಭಾಯಿಸ್ಕೋಬಹುದು.
ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಮಾತ್ರ ಈ ವಾರದಲ್ಲಿ ಬೇಡ. ಇನ್ನು ನೀವು ಮುಂದಿನ ವಾರಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಹೊಸ ಸ್ಟಾರ್ಟಪ್ ಏನಾದರೂ ಮಾಡ್ತೀರಾ ಅಂತಂದರೆ ಮುಂದಿನ ವಾರಕ್ಕೆ ಅದನ್ನು ಮುಂದೂಡ್ಬೋದು. ಯಾಕಂದರೆ ಈ ವಾರದಲ್ಲಿ ನಿಮಗೆ ಪಿತೃಪಕ್ಷದ ವಾರ ಕೂಡ ಆಗಿರುತ್ತೆ. ಹಾಗೆ ನಿಮಗೂ ಕೂಡ ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋವಂಥ ಟೈಮ್ ಇದಾಗಿರೋದಿಲ್ಲ. ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಟರೆ ಸಾಕು. ಅದು ಬಿಟ್ಟರೆ ನಿಮಗೆ ಈ ವಾರ ಎಲ್ಲನೂ ತುಂಬ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಆದರೂ ಈ ವಾರ ಏನು ನೀವು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಾಧ್ಯ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ದಿವಸದಲ್ಲಿ ಯಾವುದಾದ್ರೂ ಒಂದು ಮಂಗಳವಾರನೋ ಅಥವಾ ಬುಧವಾರ ದಿವಸನೋ ಪಂಚಾಮೃತ ಅಭಿಷೇಕಕ್ಕೆ ಕೊಡಿ ಸಾಧ್ಯ ಆದರೆ. ಇಲ್ಲ ಅಂತಲೇ ಬರೀ ದೇವಸ್ಥಾನಕ್ಕೆ ಹೋಗಿ ನೀನು ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಕೂಡ ಈ ವಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ವಾರ ನಿಮಗೆ ಗುರುವಾರ ತುಂಬ ಶುಭವಾದ ವಾರ ಆಗಿರುತ್ತೆ. ಹಾಗೆ ಹಳದಿ ಬಣ್ಣ ಈ ವಾರ ನೀವು ಬಳಸಬೇಕಾಗಿ ಬರುತ್ತೆ. ಇವಿಷ್ಟು ಕರ್ಕಾಟಕ ರಾಶಿಯವರ ಈ ವಾರದ ಭವಿಷ್ಯವಾಗಿತ್ತು. ಸಿಂಹ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲಗಳಿದೆ ಅಂತಲೇ ಹೇಳ್ಬೋದು. ಆದರೆ ಆದಷ್ಟು ಶುಭ ಫಲಗಳೇ ನಿಮಗೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಸಿಗ್ತಿದೆ ಅಂತ ಹೇಳ್ಬೋದು. ಅಂದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಒಂದು ಬೆಂಬಲ ಸಿಗ್ತಾ ಇದೆ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ಜನಗಳು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ನೀವು ವ್ಯಾಪಾರಸ್ಥರಾಗಿದ್ದರೂ ಕೂಡ ಅಷ್ಟೇ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋರು, ನಿಮ್ಮ ಥರದ್ದೇ ಕೆಲಸ ಮಾಡ್ತಿರೋರ ಕಡೆಯಿಂದ ಒಂದು ಒಳ್ಳೆ ಬೆಂಬಲ ಸಿಕ್ಕುತ್ತೆ. ಮತ್ತು ಅವ್ರ ಜೊತೆಯಲ್ಲಿ ನೀವು ಚರ್ಚೆ ಮಾಡೋದ್ರಿಂದ ಕೂಡ ನಿಮ್ಮ ಕೆಲಸನ ಇನ್ನೊಂಚೂರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮನೆಯಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ನೀವೇ ಒಂಚೂರು ರೂಢಾಗಿ ಮಾತಾಡೋದಾಗಿರ್ಬೋದು, ಸ್ವಲ್ಪ ನಿಮ್ಮ ಬಿಹೇವಿಯರಲ್ಲೇ ಒಂದು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊತ ಬರಬೇಕಾಗುತ್ತೆ. ರ್ಯಾಶಾಗಿ ಮಾತಾಡ್ದಿರ ಸ್ವಲ್ಪ ತಾಳ್ಮೆಯಿಂದ ಮಾತಾಡೋದು. ಹೌದು, ನಿಮಗೆ ಕೆಲಸದ ಒತ್ತಡ ತುಂಬ ಜಾಸ್ತಿ ಇರುತ್ತೆ, ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಹಾಗಂತ ಅದನ್ನು ನೇರವಾಗಿ ತೊಗೊಂಡೋಗಿ ಮನೆಯವ್ರ ಮೇಲೆ ಬಿಡಬಾರ್ದು. ಸ್ವಲ್ಪ ಮನೆಯವ್ರ ಕಡೆಯೂ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗತ್ತೆ. ಅವ್ರ ಹತ್ರ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡೋದ್ರಿಂದ ಮನೆ ವಾತಾವರಣನ ನೀವು ತುಂಬ ಚೆನ್ನಾಗಿ ಇಟ್ಕೋಬೋದು. ಮನೆಯಲ್ಲಿ ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಕ್ರಮೇಣ ಕಮ್ಮಿ ಆಗ್ತಾನೆ ಹೋಗ್ಬಿಡುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನಿಮ್ಮದು ಸ್ವಲ್ಪ ಉತ್ತಮವಾದ ಪರಿಸ್ಥಿತಿನಲ್ಲೇ ಬರ್ತಾ ಇದೆ ಅಂತ ಹೇಳ್ಬೋದು. ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನಿಮ್ಗೆ ಎಷ್ಟು ಲಾಭ ಬರ್ತಾ ಇದೆಯೋ ಅಷ್ಟೇ ಖರ್ಚನ್ನ ಕೂಡ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ನಮ್ಗೆ ಅವಶ್ಯಕತೆ ಇದೆಯೋ ಇಲ್ವೋ, ಅಥವಾ ಇದು ಮುಂದಕ್ಕೆ ಯಾವಾಗಾನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾಯ್ತು ಅಂದರೆ ಇವಾಗ ಸ್ವಲ್ಪ ಆದರೆ ನೀವು ತಡೆಯೋದೇ ಒಳ್ಳೆಯದು. ಇನ್ನು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಅಂತ ನೋಡಿದ್ರೆ ಆರೋಗ್ಯ ಸ್ವಲ್ಪ ಉತ್ತಮವಾಗೇನೋ ಇರುತ್ತೆ. ಆದರೆ ನಿಮಗೆ ಮಾನಸಿಕವಾದ ಒಂದು ಒತ್ತಡಗಳು ಜಾಸ್ತಿ ಇರುತ್ತೆ. ನೀವು ಯಾರಿಗೋ ಹೇಳಬೇಕು ಅಂದ್ಕೊಂಡಿರ್ತೀರಾ, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ನೋವಿರುತ್ತೆ, ಅದನ್ನು ನೀವು ಬೇರೆಯವ್ರಿಗೆ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಹಂಚ್ಕೊಳ್ದಿರೇ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರಿಂದ ಸ್ವಲ್ಪ ನೀವು ಮಾನಸಿಕವಾಗಿ ಒಂದು ಒತ್ತಡನ ತೊಗೊಂಡ್ಬಿಡ್ತೀರಾ. ಅದರಿಂದ ಸ್ವಲ್ಪ ನೋವನ್ನ ತಿಂತಾ ಇರ್ತೀರಾ. ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಿ. ನಿಮ್ಗೆ ಯಾರಾದರೂ ಬೇಕಾಗಿರೋ ಒಬ್ರ ಹತ್ರ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳ್ಕೊಂಡು ಮನಸ್ಸನ್ನ ಸ್ವಲ್ಪ ನೀವು ಶಾಂತಿ ಮಾಡ್ಕೊಳ್ಳಿ. ಮತ್ತು ಸಾಧ್ಯ ಆದಷ್ಟು ಮೆಡಿಟೇಷನ್ ಮಾಡಿ. ಇನ್ನು ಈ ವಾರ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಸೂರ್ಯಗ್ರಹದ ಧ್ಯಾನ ಮಾಡೋದ್ರಿಂದ, ಬೆಳಗ್ಗೆ ಹೊತ್ತು ಆದಿತ್ಯ ಹೃದಯ ಪಠನೆ ಮಾಡೋದ್ರಿಂದ, ಹಾಗೆ ನೀವು ಸೂರ್ಯ ದೇವನಿಗೆ ಬೆಲ್ಲ ಅರ್ಪಿಸೋದ್ರಿಂದ, ಅಂದರೆ ನಿಮ್ಮ ನವಗ್ರಹಗಳಲ್ಲಿ ಸೂರ್ಯ ಇರುತ್ತಲ್ವ, ಆ ಸೂರ್ಯಗ್ರಹದ ಹತ್ರ ಹೋಗಿ ಒಂದಚ್ಚು ಬೆಲ್ಲನ ಇಟ್ಟು ಯಾರಿಗಾದರೂ ಅದನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಇನ್ನು ಈ ವಾರ ಯಾವ ಬಣ್ಣನ ನೀವು ಬಳಸಬೇಕು ಅಂದರೆ, ಈ ವಾರ ನೀವು ಬುಧನಿಗೆ ಸಂಬಂಧಪಟ್ಟಿರುವಂಥ ಹಸಿರು ಬಣ್ಣನ ಬಳಸೋದ್ರಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತೆ. ಮತ್ತು ವಾರ ಕೂಡ ನಿಮಗೆ ಬುಧವಾರ ತುಂಬ ಉತ್ತಮವಾದ ವಾರ ಆಗಿರುತ್ತೆ. ಶುಕ್ರ ಮತ್ತು ಬುಧ ಗ್ರಹಗಳು ಕೂತಿರೋಂಥ ಸ್ಥಾನಗಳು ನಿಮಗೆ ಒಂದು ಒಳಿತನ್ನೇ ಮಾಡ್ತಾ ಇದೆ. ಎಲ್ಲನೂ ಕೂಡ ಈ ವಾರ ನಿಮಗೆ ತುಂಬ ಶುಭವಾದ ವಾರನೇ ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರ ತುಂಬ ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ರಹಗಳ ಸ್ಥಾನಮಾನ ಆ ರೀತಿ ಇದೆ. ನಿಮಗೊಂದು ಒಳ್ಳೆ ಲಾಭ, ಗೌರವ, ಮರ್ಯಾದೆ, ಒಂದು ಒಳ್ಳೆ ಪ್ರತಿಷ್ಠೆನ ತಂದುಕೊಡುವಂಥ ಒಂದು ವಾರ ಇದಾಗಿದೆ ಅಂತ ಹೇಳ್ಬೋದು. ಸೂರ್ಯ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಅಧಿಕಾರ ಸಿಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಒಳ್ಳೆ ಪ್ರಶಂಸೆ ಸಿಕ್ಕೋದು, ಮತ್ತು ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನಿಮಗೆ ಬರುತ್ತೆ. ಹೀಗೆ ನಿಮಗೆ ಒಂದು ಒಳ್ಳೆ ಗುಣಗಳು ನಿಮ್ಮಲ್ಲಿ ಅಳವಡಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಶುಕ್ರ ಕೂತಿರೋಂಥ ಜಾಗ ಆಗಿರ್ಬೋದು, ಅಥವಾ ಬುಧ ಕೂತಿರೋಂಥ ಜಾಗ ಆಗಿರ್ಬೋದು, ಇದರಿಂದ ನಿಮಗೊಂದು ಒಳ್ಳೆ ಧನಲಾಭ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾವುದಾದ್ರು ದುಡ್ಡು ಬರಬೇಕಾಗಿದ್ದ ದುಡ್ಡು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದೆ ಅಂದರೆ ಆ ದುಡ್ಡು ವಾಪಸ್ ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮಾಡ್ತಿರೋ ಕೆಲಸದಲ್ಲಿ ಒಂದು ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಒಂದೊಳ್ಳೆ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋರ ಕಡೆಯಿಂದ ನಿಮ್ಗೊಂದು ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಹಾಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮೊದಲೇ ಮಾಡಿಟ್ಟಿದ್ರೆ ಆ ಇನ್ವೆಸ್ಟ್ಮೆಂಟಿಂದ ಒಂದು ಒಳ್ಳೆ ಲಾಭ ಬರುವಂಥ ಟೈಮ್ ಕೂಡ ಇದಾಗಿರುತ್ತೆ ಅಂತ ಹೇಳ್ಬೋದು.
ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏನು ಸಣ್ಣ ಪುಟ್ಟ ಕಾಯಿಲೆಗಳು ಕಾಣಿಸ್ಕೋಬೋದು. ಅಂದರೆ ತಲೆನೋವು ಅಥವಾ ಈ ವಾತಾವರಣ ಚೇಂಜ್ ಆಗ್ತಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗೋದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಬೋದೇ ವಿನಾಯಿಸಿ ನಿಮಗೆ ಈ ವಾರ ತುಂಬ ಆರೋಗ್ಯದಲ್ಲೂ ಕೂಡ ನೀವು ತುಂಬ ಉತ್ತಮವಾಗಿರ್ತೀರ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲೂ ವಾತಾವರಣ ತುಂಬ ಪ್ರೀತಿಯಿಂದ ಇರುತ್ತೆ. ಮನೆಯಲ್ಲಿ ಒಂದು ಸಾಮರಸ್ಯದಿಂದ ನೀವು ಎಷ್ಟು ತಾಳ್ಮೆಯಿಂದ ಮಾತಾಡ್ತೀರೋ ಅಷ್ಟು ದಿನ ಉತ್ತಮವಾಗಿರುತ್ತೆ. ಆದರೆ ನಿಮ್ಮ ಮಾತಲ್ಲಿ ಸ್ವಲ್ಪ ಒಂಚೂರು ಮಾತು ಕಠಿಣವಾಗಿರುತ್ತೆ. ಅಂದರೆ ಸ್ವಲ್ಪ ರ್ಯಾಶಾಗಿ ಮಾತಾಡೋದು ಹೀಗೆಲ್ಲ ಮಾಡ್ತೀರಾ, ಅದನ್ನೊಂದು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಂಡ್ಬಿಟ್ರೆ ಮನೆ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲೂ ಅಷ್ಟೇ, ನಿಮ್ಗೇನಾದರೂ ಸ್ವಲ್ಪ ಏನು ಕೋಪ ಬರೆಸೋ ಥರ ಮಾತಾಡಿಸಿದ ತಕ್ಷಣ ನೀವು ದಿಢೀರಂತ ಅದನ್ನು ಮಾತಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತಿಸಿದ್ರೆ ನಿಮಗೆ ಕೆಲಸದ ವಿಚಾರದಲ್ಲಿ ಕೆಲವು ಲಾಭಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ, ಈ ವಾರ ನೀವು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಈ ವಾರ ನಿಮಗೊಂದು ಒಳ್ಳೆ ಫಲ ಸಿಗ್ತಾ ಇದೆ. ಹಾಗೆ ಈ ವಾರ ನೀವು ಏನು ಹಸಿರು ಬಣ್ಣನ ಬಳಸೋದ್ರಿಂದ ಹಾಗೆ ಬುಧ ಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಈ ವಾರ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಈ ವಾರ ನಿಮಗೆ ಹಸಿರು ಬಣ್ಣ ತುಂಬ ಏನು ಒಂದು ಲಕ್ಕಿ ಕಲರ್ ಅಂತಲೇ ಹೇಳ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲಗಳೇ ಇದೆ ಅಂತ ಹೇಳ್ಬೋದು. ಆದರೆ ಲಾಭ ಜಾಸ್ತಿ ಇದ್ದು ಅಂದರೆ ಸಿಹಿ ಕಹಿ ಎರಡೂ ಕೂಡ ಏನು ಸರಿಸಮವಾಗಿದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ನೀವು ನಿರೀಕ್ಷೆ ಪಟ್ಟಷ್ಟು ಲಾಭ ನಿಮಗೆ ಸಿಗದೇ ಇರ್ಬೋದು, ಅಥವಾ ನಿಮ್ಮ ಉದ್ಯೋಗದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿಗಳಾಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ನಿಮ್ಮ ಏನು ಸಹೋದ್ಯೋಗಿಗಳಿಂದ ಒಂದೊಳ್ಳೆ ಬೆಂಬಲ ಕೂಡ ಸಿಗ್ತಾ ಇದೆ. ಹಾಗೆ ನಿಮ್ಮ ವ್ಯಾಪಾರದಲ್ಲೂ ಅಷ್ಟೇ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಗದಿರೂ ಇರ್ಬೋದು. ಆದರೆ ನೀವೇನಾದರೂ ಕಠಿಣ ಪರಿಶ್ರಮ ಪಟ್ಟು ಅದಕ್ಕೇನಾದರೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕೋದ್ರಿಂದ ನೀವು ನಿರೀಕ್ಷಿಸೋದಕ್ಕಿಂತ ಸ್ವಲ್ಪ ಕಮ್ಮಿನೇ ನಿಮಗೆ ಲಾಭ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಕುಟುಂಬದಲ್ಲೂ ಅಷ್ಟೇ ಕುಟುಂಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನೀವು ಹೇಗೆ ಅವ್ರ ಜೊತೆ ಬಿಹೇವ್ ಮಾಡ್ತೀರೋ ಅದೇ ರೀತಿ ನಿಮ್ಮ ಕುಟುಂಬದಿಂದನೂ ಕೂಡ ನಿಮ್ಗೆ ಅಷ್ಟೇ ಸಹಕಾರ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಆದರೆ ಸ್ವಲ್ಪ ಏನು ಕೋಲ್ಡ್ ಆಗೋದು ಅಥವಾ ತಲೆನೋವು ಬರುವಂಥದ್ದು ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಕಾಡುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಆರೋಗ್ಯನೂ ನಿಮಗೆ ಉತ್ತಮವಾಗೇ ಇರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ನೋಡಿದಾಗ ಹಣಕಾಸು ಬರ್ತಿರೋದೇನೋ ತುಂಬ ಚೆನ್ನಾಗೇ ಬರ್ತಾ ಇರುತ್ತೆ, ಆದರೆ ಅಷ್ಟೇ ಖರ್ಚು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಹೊಸ ಏನಾದರೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಾರದಿಂದ ಮುಂದಿನ ವಾರಕ್ಕೆ ಮುಂದೂಡೋದೇ ಉತ್ತಮ. ಯಾಕಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಿದೆ. ನೀವೇನೋ ತೊಗೊಳಕ್ಕೆ ಹೋಗಿ ಇನ್ನೇನೋ ತೊಗೊಳ್ಳೋದು ಅಥವಾ ಅದಕ್ಕೆ ಸುಮ್ಮನೆ ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡೋದು, ಮತ್ತು ನಿಮ್ಗೆ ಅದಿನ್ನೂ ಕಮ್ಮಿ ರೇಟಿಗೆ ಬೇರೆ ಎಲ್ಲೋ ಸಿಕ್ತಿತ್ತು ಅಂತ ಇನ್ಯಾರೋ ಬಂದು ಹೇಳೋದು, ಅದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ನೋವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ಈ ವಾರ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ, ಈ ವಾರ ನೀವು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಮತ್ತು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಕೂಡ ಈ ವಾರ ತುಂಬ ಉತ್ತಮವಾಗಿರುತ್ತೆ ನಿಮಗೆ. ಮತ್ತು ಪ್ರತಿದಿನ ಬೆಳಗ್ಗೆ ನೀವು ಏನು ಸೂರ್ಯನಿಗೆ ಅರಿಕೆ ಅರ್ಪಿಸೋದು ತುಂಬ ಒಳ್ಳೆಯದು. ಹಾಗೆ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡೋದು, ಪ್ರತಿದಿನ ನೀವು ಕೃಷ್ಣನ ಪ್ರಾರ್ಥನೆ ಮಾಡೋದ್ರಿಂದ ಈ ವಾರ ನಿಮಗೆ ಬರೋವಂಥ ಒಂದು ನೆಗೆಟಿವ್ಸ್ ಎಲ್ಲನೂ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಮರಿದಿರ ಇದು ನೀವು ಮಾಡ್ಕೋಬೇಕು. ಮತ್ತು ಈ ವಾರ ನಿಮಗೆ ಯಾವ ಬಣ್ಣ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಳಿ ಬಣ್ಣ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪ್ರತಿದಿನ ನೀವು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದ ಕೂಡ ಈ ವಾರ ಸ್ವಲ್ಪ ನಿಮಗೆ ಏನು ಬರೋವಂಥ ನೆಗೆಟಿವಿಟೀಸ್ ಎಲ್ಲನೂ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಉತ್ತಮವಾದ ಫಲಗಳೇ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ 11ನೇ ಮನೆಯಲ್ಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಒಂದು ಒಳ್ಳೆ ಯಶಸ್ಸು ಸಿಗ್ತಾ ಇದೆ. ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಒಂದೊಳ್ಳೆ ಲಾಭ ಸಿಗ್ತಿದೆ ಅಂತ ಹೇಳ್ಬೋದು, ಮತ್ತು ಒಂದೊಳ್ಳೆ ಗೌರವ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಹಾಗೆ ಶುಕ್ರ ಕೂತಿರುವಂಥ ಜಾಗ ಆಗಿರ್ಬೋದು ಮತ್ತು ಬುಧನ ಸ್ಥಾನಮಾನಗಳಿಂದನೂ ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ, ಕಾರಣ ರಾಹು ಮತ್ತು ಶನಿ ಗ್ರಹಗಳ ಒಂದು ಸ್ಥಾನದಿಂದ. ಹಾಗೆ ಈ ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಆಗ್ತಿದೆ ಮತ್ತು ಕೆಲಸದಲ್ಲಿ ಒಂದೊಳ್ಳೆ ಪ್ರಶಂಸೆ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಮಾಡ್ತಿರೋ ಏನಾದರೂ ಕೆಲಸ ಮಾಡ್ತಿದ್ದೀರಂದರೆ ಅದನ್ನು ರೆಕಗ್ನೈಸ್ ಮಾಡಿ ನಿಮಗೆ ಒಂದು ಅದರಿಂದ ಒಂದು ಬೆನಿಫಿಟ್ ಕೂಡ ನಿಮ್ಗೆ ಆಗ್ತಿದೆ ಅಂತ ಹೇಳ್ಬೋದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋರ ಕಡೆಯಿಂದನೂ ಕೂಡ ಒಂದು ಕೋಆರ್ಡಿನೇಟ್ ಸಿಗ್ತಾ ಇದೆ. ನೀವು ಮಾಡೋ ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ತಿದೆ, ಬೆಂಬಲ ಸಿಗ್ತಿದೆ ಅಂತ ಕೂಡ ಹೇಳ್ಬೋದು. ಹಾಗೆ ನಿಮ್ಮ ಕುಟುಂಬದಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಒಂಚೂರು ಹೊರಟಾಗಿ ಮಾತಾಡ್ದಿರೋ ಸ್ವಲ್ಪ ಸಾಫ್ಟಾಗಿ ನಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಆಗುವಂಥ ಒಂದು ಸಣ್ಣ ಪುಟ್ಟ ಇರಿಸು ಮುರುಸುಗಳನ್ನ ಕೂಡ ನೀವು ಸರಿ ಮಾಡ್ಕೊಬೋದು. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ. ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ನಿಮ್ಗೆ ಎಷ್ಟು ಲಾಭ ಬರ್ತಾ ಇದೆಯೋ ಅದರಲ್ಲಿ ನೀವೊಂದು 80% ಅಷ್ಟು ಖರ್ಚು ಮಾಡೋಕ್ಕೆ ನೀವು ರೆಡಿ ಇರ್ತೀರ. ಹಾಗಾಗಿ ಖರ್ಚಿನ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಬಿಟ್ರೆ ಈ ವಾರ ಎಲ್ಲ ನೀವು ದುಡ್ಡನ್ನ ಉಳಿತಾಯ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಏನಾದರೂ ಇನ್ವೆಸ್ಟ್ಮೆಂಟ್
ಮಾಡ್ತಾ ಇದ್ದೀರಾ ಅಂದರೆ ಈ ವಾರ ತುಂಬ ಉತ್ತಮವಾದ ವಾರನೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಆದರೆ ಈ ವಾರ ಅಂದರೆ ಪಿತೃಪಕ್ಷದ ವಾರ ತಿಂಗಳಾಗಿರೋದ್ರಿಂದ ಈ ವಾರ ಬಿಟ್ಟು ಮುಂದಿನ ವಾರ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಉತ್ತಮ. ಹಾಗೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೋಡೋಕೋರೆ ಸ್ವಲ್ಪ ಏನು ಕೋಲ್ಡು ಅಂತ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಆರೋಗ್ಯ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ ನೀವು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ, ಹಾಗೆ ಹಳದಿ ಬಣ್ಣದ ವಸ್ತ್ರನ ದಾನ ಮಾಡೋದಾಗಿರ್ಬೋದು ಅಥವಾ ಸಿಹಿನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ಈ ವಾರ ನೀವು ಹನುಮಾನ್ ಚಾಲೀಸ ಓದ್ಕೊಳ್ಳೋದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಈ ವಾರ ನಿಮಗೆ ಒಂದು ಒಳ್ಳೆಯ ಫಲಗಳು ಸಿಗ್ತಾ ಇದೆ. ಇನ್ನು ಧನುಸ್ಸು ರಾಶಿಯವರಿಗೆ ಈ ವಾರ ಒಂದು ಉತ್ತಮವಾದ ಫಲಗಳೇ ಸಿಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಮ್ಮ ಸೂರ್ಯ ಬಂದು ನಿಮ್ಮ 10ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಆಗ್ತಿದೆ, ಒಂದೊಳ್ಳೆ ಸ್ಥಾನಮಾನ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಕೂಡ ಸಿಗ್ತಿದೆ ಅಂತ ಹೇಳ್ಬೋದು. ಅಂದರೆ ನೀವೇನಾದರೂ ಕೆಲಸಗಳಿಗೆ ಪ್ರಯತ್ನ ಪಡ್ತಿದ್ರೆ ಅದರಲ್ಲಿ ಒಂದು ಗೆಲುವು ಸಿಗ್ತಾ ಇದೆ ಅಂತ ಹೇಳ್ಬೋದು. ಏನಾದರೂ ಹೊಸ ಯೋಜನೆಗಳನ್ನ ಶುರು ಮಾಡ್ತೀರಾ ಅಂತಂದರೆ ಆ ಎಲ್ಲದಕ್ಕೂ ಕೂಡ ನಿಮ್ಗೊಂದು ಒಳ್ಳೆ ಗ್ರೀನ್ ಸಿಗ್ನಲ್ ಸಿಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಶುಕ್ರ ಮತ್ತು ಬುಧ ಗ್ರಹಗಳು ಕೂತಿರೋಂಥ ಸ್ಥಾನದಿಂದಲೂ ನಿಮ್ಗೊಂದೊಳ್ಳೆ ಧನಲಾಭ ಆಗ್ತಾ ಇದೆ. ಸೊ ಅದರಿಂದ ನಿಮಗೆ ಎಲ್ಲನೂ ಒಂದು ಒಳ್ಳೆ ರೀತಿಯಿಂದ ಒಂದು ಅಭಿವೃದ್ಧಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ಪರಿಸ್ಥಿತಿನೂ ಕೂಡ ಅಷ್ಟೇ, ನಿಮಗೆ ಯಾವುದೋ ತುಂಬ ದಿವಸಗಳಿಂದ ದುಡ್ಡುಗಳು ನಿಂತೋಗಿರುತ್ತೆ, ಬರ್ದಿರೋ ಇರೋದು ಅದೆಲ್ಲನೂ ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಾಗೆ ನೀವು ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಇದು ಒಂದು ಒಳ್ಳೆ ಟೈಮೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಮತ್ತು ನೀವೇನಾದರೂ ಹೊಸ ಕಾರ್ ತೊಗೊಳ್ಳೋದು ಅಥವಾ ಮನೆ ತೊಗೋಬೇಕು ಅಥವಾ ಯಾವುದಾದ್ರು ಒಂದು ಆಸ್ತಿ ತೊಗೊತಾ ಇದ್ದೀರಾ ಅಂದರೆ ಇದಕ್ಕೆ ಒಂದು ಒಳ್ಳೆ ಸಮಯನೇ ಆಗಿರುತ್ತೆ. ಆದರೆ ಇದು ಏನು ಮಾಡಬೇಕು ಅಂತಿದ್ರೂ ಅದನ್ನೆಲ್ಲ ನೀವು ಮುಂದಿನ ವಾರ ಮಾಡಿಕೊಂಡು ಈ ವಾರ ಒಂದು ಪ್ಲ್ಯಾನ್ ಮಾಡಿಟ್ಕೊಳ್ಳಿ. ಮುಂದಿನ ವಾರ ತಗೊಳ್ಳೋದ್ರಿಂದ ಒಂದು ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಮನೆಯಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸಂಗಾತಿ ಜೊತೆಯಲ್ಲಿ ಸ್ವಲ್ಪ ಒಂದು ಸಣ್ಣ ಪುಟ್ಟ ಇರುಸು ಮುರುಸು ಆಗೋ ಸಾಧ್ಯತೆಗಳಿದೆ. ಆದರೆ ನೀವು ಶಾಂತವಾಗಿ ವರ್ತನೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಸ್ವಲ್ಪ ಹವಾಮಾನ ಪರಿಸ್ಥಿತಿ ಒಂದು ಸ್ವಲ್ಪ ಏರುಪೇರು ಆಗೋದ್ರಿಂದ ಸ್ವಲ್ಪ ಶೀತ, ನೆಗಡಿ ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಅಷ್ಟೇ. ಹಾಗೆ ನೀವು ಈ ವಾರ ಏನು ಪರಿಹಾರ ಮಾಡ್ಕೊಬೇಕು ಅಂದರೆ ಈ ವಾರ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಈ ವಾರ ನೀವು ಉತ್ತಮವಾಗಿರುತ್ತೆ ನಿಮಗೆ. ಹಾಗೆ ಈ ವಾರ ನೀವು ಹಳದಿ ಬಣ್ಣನ ಬಳಸಬೇಕಾಗಿ ಬರುತ್ತೆ. ಹಾಗೆ ಗುರುವಾರ ನಿಮಗೆ ಈ ವಾರ ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಮತ್ತು ದುರ್ಗಾದೇವಿಯ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಹಾಗೆ ಹನುಮಾನ್ ಚಾಲೀಸ ಓದ್ಕೊಳ್ಳೋದ್ರಿಂದ ಕೂಡ ಈ ವಾರ ನಿಮಗೆ ತುಂಬ ಉತ್ತಮವಾದ ಫಲಗಳೇ ಕೊಡುತ್ತೆ. ಇನ್ನು ಈ ವಾರ ಮಕರ ರಾಶಿಯವರಿಗೆ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೂರ್ಯ ನಿಮ್ಮ 9ನೇ ಮನೆಯಲ್ಲಿ ನಿಮ್ಮ ಮನೆಯಿಂದ 9ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಅದರಿಂದ ನಿಮಗೊಂದು ಒಳ್ಳೆ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಶುಕ್ರ ಗ್ರಹ ಹಾಗೂ ಬುಧ ಗ್ರಹದ ಸ್ಥಾನಗಳು ಕೂಡ ನಿಮಗೆ ಒಂದು ಆರ್ಥಿಕವಾದ ಪರಿಸ್ಥಿತಿನ ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ. ಹಾಗೆ ನೀವೇನು ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀರಾ ಅದರಿಂದ ಬರುವಂಥ ಲಾಭದಲ್ಲಿ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿನೇ ಲಾಭ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ವಾರ ನಿಮಗೆ ಆರ್ಥಿಕವಾಗಿ ತುಂಬ ಖುಷಿ ಸಂತೋಷ ತರುವಂಥ ವಾರ ಆಗಿದೆ ಅಂತ ಹೇಳ್ಬೋದು. ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ ಕೆಲಸದಲ್ಲಿ ಒಂದೊಳ್ಳೆ ಪ್ರತಿಫಲ ಸಿಗ್ತಿದೆ, ಒಂದೊಳ್ಳೆ ಲಾಭ ಸಿಗ್ತಿದೆ ಅಂತ ಹೇಳ್ಬೋದು. ಸಹೋದ್ಯೋಗಿಗಳ ಜೊತೆಯಲ್ಲಿ ಒಂದು ಒಳ್ಳೆ ವರ್ತನೆಗಳು ಕೂಡ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದಲ್ಲೂ ಕೂಡ ಒಂದು ಒಳ್ಳೆ ವಾತಾವರಣ ಇರುತ್ತೆ. ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತೀರಾ. ಹಾಗೆ ಕೆಲವು ಶುಭ ಕಾರ್ಯಗಳು ಮಾಡೋದಕ್ಕೂ ಕೂಡ ಮಾತುಕತೆಗಳು ನಿಮ್ಮ ಮನೇಲಿ ನಡೆಯುತ್ತೆ. ಅಂದರೆ ಯಾರೆಲ್ಲ ಇವಾಗ ಮದುವೆಗೆ ಹುಡುಗಿನ ಹುಡುಕ್ತಾ ಇದ್ದೀರಾ ಅಂತಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಒಂದು ವಿವಾಹ ಯೋಗ ಕೂಡಿ ಬರುವಂಥ ಸಮಯ ಕೂಡ ಇದಾಗಿದೆ. ಹಾಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನೀವೇನಾದರೂ ಕಾರು ಮನೆ ಈ ಥರದ್ದೇನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಕೂಡ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯದ ಪರಿಸ್ಥಿತಿ ನೋಡೋಕ್ಕೋದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗೋದು ಅಥವಾ ತಲೆನೋವು, ಕಣ್ಣೋವು ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಬೋದು ಅಷ್ಟೇ. ಅದನ್ನು ಕೂಡ ನೀವು ಒಂದು ಕರೆಕ್ಟಾಗಿರೋ ಒಂದು ವ್ಯಾಯಾಮ ಮತ್ತು ಆಹಾರ ಕ್ರಮಗಳಿಂದ ಅದನ್ನು ಕೂಡ ನೀವು ಬಗೆಹರಿಸ್ಕೋಬೋದು. ಇನ್ನು ಈ ಪರಿಹಾರ ಏನಾದರೂ ಇದೆಯಾ ಅಂತ ನೋಡಿದ್ರೆ ಈ ವಾರ ನೀವು ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಪ್ರತಿದಿನ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಇನ್ನು ಈ ವಾರದಲ್ಲಿ ನಿಮಗೆ ಶನಿವಾರ ತುಂಬ ಶುಭವಾರ ಆಗಿರುತ್ತೆ. ಹಾಗೆ ನೀವು ಪ್ರತಿದಿನ ಕಪ್ಪು ಎಳ್ಳನ್ನು ನೀವು ಯಾರಿಗಾದ್ರೂ ದಾನ ಕೊಡೋದ್ರಿಂದ ಆಗಿರ್ಬೋದು, ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಎಳ್ಳನ್ನ ನೀವಿಳಿಸಿ ಈಚೆ ಕಡೆ ಹಾಕೋದ್ರಿಂದ ಆಗಿರ್ಬೋದು, ಇನ್ನು ಹೆಚ್ಚಿನ ಫಲಗಳು ನೀವು ತೊಗೋಬೋದು. ಹಾಗೆ
ಕಡಲೆಕಾಳನ್ನ ಗುರುವಾರ ದಿವಸ ಅದರಲ್ಲಿ ಏನಾದರೂ ಒಂದು ಖಾದ್ಯನ ಮಾಡಿ, ಅಂದರೆ ಕಡಲೆಕಾಳು ಉಸ್ಲಿ ಏನಾದರೂ ಮಾಡಿ ಅದನ್ನು ಒಂದು 4 ಜನಕ್ಕೆ ಹಂಚೋದ್ರಿಂದ ಕೂಡ ಈ ವಾರ ನಿಮಗೆ ಒಂದು ಒಳ್ಳೆ ಫಲಗಳು ಸಿಗ್ತಾ ಇದೆ. ಇನ್ನು ಕುಂಭರಾಶಿಯವರಿಗೆ ಈ ವಾರ ಒಂದು ಉತ್ತಮವಾದ ಫಲಗಳೇ ಸಿಗ್ತಿದೆ. ಆದರೆ ಗೌರ್ಮೆಂಟ್ ಉದ್ಯೋಗಿಗಳಿಗಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸ ಮಾಡ್ತಿರೋರಿಗೆ ಸ್ವಲ್ಪ ತೊಡಕುಗಳಾಗುವಂಥ ಸಾಧ್ಯತೆಗಳಿದೆ. ಆದರೆ ಅದನ್ನು ಹೇಗೆ ನಿವಾರಿಸ್ಕೋಬೇಕು ಅಂತಂದರೆ, ನೀವು ಮಾಡ್ತಿರೋ ಕೆಲಸನ ಒಂದು ನಿಯತ್ತಿಂದ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಒಂದು ಇಲಿಗಲ್ ಆ್ಯಕ್ಟಿವಿಟೀಸ್ಗೆ ನೀವು ಎಂಟ್ರಿ ಆಗದಿರೋದ್ರಿಂದ ನಿಮಗೆ ಬರೋವಂಥ ಕೆಲವೊಂದು ತೊಂದರೆಗಳಿಂದ ನೀವು ಅದನ್ನು ತಪ್ಪಿಸ್ಕೋಬೋದು. ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಟರೆ ಸಾಕು. ಅದು ಬಿಟ್ಟರೆ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ಹರಿವು ತುಂಬ ಚೆನ್ನಾಗಿದೆ. ಯಾವುದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನಿಮಗೆ ಒಂದು ಒಳ್ಳೆ ಒಂದು ಧನಾಗಮ ಕೂಡ ಆಗ್ತಾ ಇದೆ. ಹಾಗೆ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತೀರಾ ಅಂತಂದರೆ ಅದರಿಂದನೂ ಕೂಡ ನಿಮ್ಗೆ ಒಂದು ಒಳ್ಳೆ ಲಾಭ ಆಗ್ತಿದೆ. ಒಟ್ಟಾರೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿನೇ ನಿಮಗೆ ಧನಲಾಭ ಆಗ್ತಾ ಇದೆ. ಆದರೆ ಏನು ಒಳ್ಳೆ ಅಧಿಕಾರದಲ್ಲಿರುವಂಥವ್ರಿಗೆ, ಒಂದು ಒಳ್ಳೆ ಹೈ ಪೊಸಿಷನಲ್ಲಿರೋರು ಸ್ವಲ್ಪ ನಿಮ್ಮ ಕೆಲಸದ ಮೇಲೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅಂದರೆ ಅದನ್ನು ಪೆಂಡಿಂಗ್ ಇರೋ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಬೇಕಾಗಿ ಬರುತ್ತೆ. ಇಲ್ಲಾಂದರೆ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಕ್ವೈರಿ ಬರ್ಬೋದು. ಯಾಕಂದರೆ ಕೆಲಸ ತುಂಬ ಪೆಂಡಿಂಗ್ ಇದೆ, ಕೆಲಸ ಏನು ಮಾಡ್ತಾ ಇದ್ದೀರಾ, ಹೀಗೆಲ್ಲ ಒಂದು ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರ್ಬೋದು. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ನೀವು ಸ್ವಲ್ಪ ಸೌಮ್ಯವಾಗಿ ವರ್ತನೆ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಮನೆಗೆ ಟೈಮ್ ಕೊಡದಿರೋದ್ರಿಂದ ಕೂಡ ನಿಮಗೆ ಕೆಲವು ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ನೀವು ಕೆಲಸ ಮತ್ತು ಮನೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ. ಹಾಗೆ ಆರೋಗ್ಯ ಕೂಡ ತುಂಬ ಉತ್ತಮವಾಗಿರುತ್ತೆ. ನಿಮಗೆ ಮೊದಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತು ಅಂತಂದರೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾನೆ ಬರ್ತಾ ಇರುತ್ತೆ. ಇನ್ನು ಸಣ್ಣ ಪುಟ್ಟ ನೆಗಡಿ, ತಲೆನೋವು ಅಂಥದ್ದು ಬಂದರೂ ಕೂಡ ಆಗಿಂದಾಗಲೇ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಉತ್ತಮವಾಗಿದೆ. ಒಟ್ಟಾರೆಯಾಗಿ ನೋಡೋದ್ರೆ ಈ ವಾರ ನಿಮಗೆ ತುಂಬ ಎಲ್ಲ ರೀತಿಯಿಂದನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇಟ್ಟು ಅದನ್ನು ಸ್ವಲ್ಪ ಗಮನವಾಗಿಟ್ಕೊಂಡು ಕೆಲಸ ಸ್ವಲ್ಪ ಬೇಗ ಮುಗಿಸೋದ್ರಿಂದ ಇನ್ನಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ವಾರ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ಕೂಡ ನೀವು ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ಶಿವನ ಆರಾಧನೆ ಮಾಡೋದ್ರಿಂದ, ಸಾಧ್ಯ ಆದರೆ ಒಂದು ಸೋಮವಾರದ ದಿವಸ ಶಿವನಿಗೆ ಒಂದು ಜಲಾಭಿಷೇಕ ಕೊಡೋದ್ರಿಂದ ಕೂಡ ಈ ವಾರ ನೀವು ಉತ್ತಮವಾಗಿ ಕಳಿಬೋದು. ಇನ್ನು ಈ ವಾರ ನಿಮಗೆ ಶನಿವಾರ ತುಂಬ ಶುಭವಾದ ವಾರ ಆಗಿರುತ್ತೆ. ಹಾಗೆ ನೀವು ಕಪ್ಪು ಬಟ್ಟೆನ ಧರಿಸೋದ್ರಿಂದ, ನೀಲಿ ಬಟ್ಟೆನ ಧರಿಸೋದ್ರಿಂದ ಕೂಡ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲಗಳೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಗ್ರಹಗಳ ಸ್ಥಾನಮಾನದಿಂದ ಕೆಲವೊಂದು ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಯಾವುದಕ್ಕೂ ಕೂಡ ನೀವು ಧೃತಿಗೆಡೋದು ಬೇಡ. ನೀವು ಮಾಡ್ತಿರೋ ಕೆಲಸಗಳಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಾಗುವಂಥ ಸಾಧ್ಯತೆಗಳಿದೆ. ಕೆಲವೊಂದು ಇರುಸು ಮುರುಸು ಆಗೋ ಸಾಧ್ಯತೆಗಳಿದೆ. ಮತ್ತು ಕೆಲಸದ ವಾತಾವರಣದಲ್ಲಿ ಕೆಲವೊಂದು ನಿಮಗೆ ಸ್ವಲ್ಪ ಹಿಂಸೆ ಅನಿಸೋದು, ಅಥವಾ ನಿಮಗೆ ಒಂದು ಮೈಂಡು ಒಂದು ಸ್ಟೇಬಲ್ ಆಗಿಲ್ಲದೆ ಇರೋದು, ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಮನೆಯಲ್ಲೂ ಕೂಡ ವಾತಾವರಣ ಹಾಗೇ ಇರುತ್ತೆ. ಸ್ವಲ್ಪ ನಿಮಗೆ ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಕೋಪ ಬರೋವಂಥದ್ದು, ಆಡೋ ಸಣ್ಣ ಪುಟ್ಟ ಮಾತುಗಳಲ್ಲೂ ಜಗಳಗಳು ಉತ್ಪತ್ತಿ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಈ ವಾರ ಈ ಥರ ಆಗೇ ಆಗುತ್ತೆ ಅಂತ ನಿಮಗೆ ಗೊತ್ತಿರೋದ್ರಿಂದ ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು, ಅಥವಾ ಆ ಸಮಯನ ನೀವು ಬಿಡೋದು ಒಳ್ಳೆಯದು. ಯಾಕಂದರೆ ಆಮೇಲೆ ಕುತ್ಕೊಂಡು ಮಾತಾಡೋದ್ರಿಂದ ಕೂಡ ಬರುವಂಥ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನೀವು ತಪ್ಪಿಸ್ಕೋಬೋದಲ್ವಾ. ಹಾಗೆ ನಿಮಗೆ ಬರ್ತಿರೋ ಲಾಭದಲ್ಲೂ ಕೂಡ ಒಂದು 80% ಲಾಭ ಬಂದರೆ ಒಂದು 20% ನಿಮಗೆ ಲಾಭ ಕಡಿಮೆ ಆಗ್ಬೋದು. ಅಂದರೆ ನೀವು ಮಾಡೋ ಕೆಲಸನ ನೀವು ಒಂದು ಒಳ್ಳೆ ಎಫರ್ಟ್ ಹಾಕಿ ಕೆಲಸ ಮಾಡಿ. ಹಾಗಾಗಿ ನಿಮಗೆ ಬರುವಂಥ ಲಾಭ ನೀವು ನಿರೀಕ್ಷಿಸಿದಷ್ಟು ಬರಲಿಲ್ಲ ಅಂತಂದ್ರೆ ಲಾಸ್ ಅಂತೂ ಆಗೋದಿಲ್ಲ, ಬರುವಂಥ ಲಾಭ ಅಂತೂ ಬಂದೇ ಬರುತ್ತೆ. ಹಾಗೆ ನಿಮ್ಮ ಆರೋಗ್ಯ ನೋಡೋಕೆ ಹೋದರೆ ಆರೋಗ್ಯನೂ ಅಷ್ಟೇ, ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಅಷ್ಟೇನೆ. ನಿಮ್ಗೇನಾದರೂ ಮೊದಲೇ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಟರೆ ಸಾಕು. ಹಾಗೆ ನಿಮ್ಮ ಓವರಾಲ್ ಆಗಿ ನೋಡೋಕೆ ಹೋದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಈ ವಾರ ಎದುರಾಗ್ಬೋದು. ಯಾವುದಕ್ಕೂ ಧೃತಿಗೆಡಬೇಡಿ. ಎಲ್ಲನೂ ಕೂಡ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ನೀವು ಈ ವಾರ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗ್ರಹದ ಧ್ಯಾನ ಮಾಡೋದ್ರಿಂದ, ಹಾಗೆ ಗುರುವಾರ ದಿವಸ ನಿಮ್ಮ ಇಷ್ಟ ದೇವರು ಯಾವ ಗುರುಗಳನ್ನಾದರೂ ಸರಿ ನೀವು ಹೋಗಿ ಆರಾಧನೆ ಮಾಡೋದ್ರಿಂದ, ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ, ಮತ್ತು ಧ್ಯಾನ ಮಾಡೋದ್ರಿಂದ ಕೂಡ ಈ ವಾರ ನೀವು ಉತ್ತಮವಾಗಿ ಕಾಲ ಕಳಿಬೋದು. ಈ ವಾರ ನಿಮಗೆ ಶುಭ ಬಣ್ಣ ಯಾವುದು ಅಂತಂದರೆ ಹಳದಿ ಬಣ್ಣ ತುಂಬ ಶುಭವಾಗಿರುತ್ತೆ. ಹಾಗೆ ಗುರುವಾರ ತುಂಬ ಒಂದು ಒಳ್ಳೆ ವಾರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ಹೀಗೆ ಮುಂದಿನ ವಾರ ಇದೇ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.